ತಮ್ಮ, ನನ್ನ ಮಡದಿಯಾದಂತಹ ಸೀತಾದೇವಿ ಹಿರಿಯ ಆತ್ಮಜೆ ಪರಿಶುದ್ಧಳು. ಅವಳಿಗೆ ಯಾವುದೇ ತಪ್ಪು ಚುಕ್ಕೆ ಅವಳ ಜೀವನದಲ್ಲಿ ಇಲ್ಲ ಎನ್ನುವ ಸತ್ಯವನ್ನು ನಾನು ಅರಿತಿದ್ದೆ. ಆದರೆ ಲಕ್ಷ್ಮಣ, ನಾನು ಸೀತಾರಾಮ ಮಾತ್ರನಲ್ಲ, ರಾಜ ರಾಮನಾದಾಗ ವೈಯಕ್ತಿಕ ಆಸೆ ಲೋಭಗಳನ್ನು ಕಡೆಗಣಿಸಬೇಕಾದ ಅದಕ್ಕಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಲಕ್ಷ್ಮಣ, ಶಿಕ್ಷೆ ಸೀತೆಗಲ್ಲ, ಅವರನ್ನ ಅನುಕ್ಷಣವು ಅರೆಕ್ಷಣವು ಈ ರಾಮನಿಗೆ ಶಿಕ್ಷೆ. ನೀವ್ಯಾರು ಕಳವಳಗೊಳಗಾಗುವ ಅಗತ್ಯ ಇಲ್ಲ ಲಕ್ಷ್ಮಣ. ಯಾಕೆಂದ್ರೆ ನಮ್ಮಿ ರಘುವಂಶದ ಪುಣ್ಯ ಬಹಳ ಬಲವಾಗಿದೆ. ಅದಕ್ಕಾಗಿಯೇ ಏನು ಸೀತೆ ನಿನ್ನೆ ಆಶ್ರಮ ಪರಿಸರವನ್ನು ಸೇರುವ, ಆಶ್ರಮದ ಹೋಮ ಧೂಳಿಯನ್ನು ಆಕ್ರಮಿಸುವ, ಅಲ್ಲಿಯ ಯಜ್ಞ ಯಾಗಗಳ ಸೊಬಗನ್ನು ನೋಡುವ, ಅಲ್ಲಿಯ ಋಷಿ ಪತ್ನಿಯರ ಜೊತೆ ಕುಶಲಾಪುರಿಯನ್ನು ವಿಚಾರಿಸುವ, ಅಲ್ಲಿಯ ಪರಿಸರದ ಸಂಸರ್ಗವನ್ನು ಮಾಡಿ ಸಂತಸವನ್ನು ತಾಳುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಭೂತವನ್ನ ಸರಿಯಾಗಿ ಆಲೋಚಿಸಿ, ವರ್ತಮಾನವನ್ನು ಸರಿಯಾಗಿ ವಿವೇಚಿಸಿ, ಭವಿಷ್ಯತ್ತಿಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಹಾಗಾಗಿ ಕಿಂಚಿತ್ತು ಯೋಚಿಸಬೇಡ, ಅಳುಕದೆ ಅಂಜದೆ ಸೀತಾದೇವಿಯನ್ನು ಬರೆದುಕೊಂಡು ಹೋಗಿ ಸಮಸಾ ನದಿಯ ತಟದಲ್ಲಿರುವ
ಯಾರಿಗೆ ಹೇಳಲಿ ನನ್ನ ಸಂಕಷ್ಟವನ್ನ? ಲಕ್ಷ್ಮಣ, ತುಂಬಾ ಗರ್ಭಿಣಿಯಾಗಿರುವಂತಹ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬಾ. ಒಂದು ಮಾತಿನ ಆರ್ತಿ ನನ್ನೊಳಗೆ ಸಾವಿರ ಮಾತುಗಳಾಗಿ ಬಂದು ನನ್ನನ್ನು ಕೊಲ್ಲುತ್ತಾ ಇದೆಯಲ್ಲ. ಏನು ಮಾಡಲಿ? ಯಾರನ್ನ ಬಿಡಬೇಕು? ಸೀತೆಯನ್ನ ಅಗಲುವುದೆಂದರೆ ಏನು? ನಮ್ಮ ಪಾಲಿಗೆ ಇನ್ನೆಂದೂ ಅವಳು ಇಲ್ಲವೆನ್ನುವುದು ಅದರ ಅರ್ಥ ಅಲ್ಲವೇ? ಅಯೋಧ್ಯೆಯಿಂದ ಇಲ್ಲ, ರಾಮನಿಂದ ಇಲ್ಲ, ಜನಕನಿಂದ ಇಲ್ಲ, ಮಾತೃಭಾವವನ್ನು ನೀಡಿದಂಥ ಈ ಲಕ್ಷ್ಮಣನಿಗೂ ಅವಳು ಎಲ್ಲಿಲ್ಲ ನನ್ನ. ಆದರೂ ಕೂಡ ಮಾತೃಭಾವವನ್ನು ನನಗೆ ಕರುಣಿಸಿದವಳು. ಅಂಥವಳಿಗೆ ಹಾಗೆ ನಾನು ಹೇಳುವುದು, ಅಮ್ಮ, ಇನ್ನು ಮೇಲೆ ನಮಗೂ ನಿಮಗೂ ಸಂಬಂಧ ಇಲ್ಲ, ನಿನ್ನನ್ನು ತಕ್ಕಡಿಯಲ್ಲಿ ಬಿಡ್ತೇನೆ, ಅನಾಥಳಾಗಿ ಬದುಕು ಎಂದು ಹಾಗೆ ಹೇಳಲಿ. ಯಾವ ಬಾಯಿಂದ ಈ ಮಾತುಗಳನ್ನೇ ಹೇಳುವುದು? ಒಂದೊಮ್ಮೆ ಇವತ್ತು ಸತ್ಯವನ್ನ ಮರೆಯಬಹುದು, ನಾಳೆ ಲಕ್ಷ್ಮಣನೂ ಇಂತಹ ಸುಳ್ಳನ್ನ ಹೇಳಿದ ಅಂತಹ ಅಮ್ಮ ಹಾಡಿದ್ರೆ ಯಾವ ಉತ್ತರವನ್ನು ಕೊಡಲಿ ನಾನು? ರಾಮನಿಗೆ ಇನಕುಲದ ಮರ್ಯಾದೆಯನ್ನ ಕಾಪಾಡುವಂತಹ ಹೊಣೆಗಾರಿಕೆ. ಅವನಿಗೆ ಹೆಂಡತಿಯು ಬೇಡ, ತಮ್ಮನು ಬೇಡ, ಕೇವಲ ಇನಕುಲದ ಮರ್ಯಾದೆ. ಈ ಹೊತ್ತು ಈ ಲಕ್ಷ್ಮಣ ನಿರ್ಜೀವ ಕಂಬದ ಹಾಗೆ ಯಾವ ಭಾವವನ್ನು ತಡೆಯುವುದಕ್ಕೆ ಸಾಧ್ಯವಾಗದೆ ಕುಲದ ಕೀರ್ತಿಯನ್ನು ಉಳಿಸುವುದಕ್ಕೋಸ್ಕರವಾಗಿ ಅಮ್ಮನನ್ನು ಕರೆದುಕೊಂಡು ಹೋಗಬೇಕು. ರಾಮನೇ ಹೇಳಿದಂತಹ ಮಾತು, ಲಕ್ಷ್ಮಣ, ತಪ್ಪಿ ನಡೆದೆ ಅಂತ ಹೇಳಿದರೆ ಮತ್ತೆ ಸಿಂಹಾಸನವನ್ನ ಏರುವುದಿಲ್ಲ. ಹೋಗ್ತೇನೆ, ಸೀತೆ ಇದ್ದಲ್ಲಿಗೆ ಹೋಗುತ್ತೇನೆ. ಬಳಿ ಇಲ್ಲ.
ಬಹುಶಃ ಇದು ನನ್ನ ಬಯಕೆ ಅಲ್ಲವಾಗಿತ್ತು. ನನ್ನ ಉದರದಲ್ಲಿರುವಂತಹ ಗರ್ಭದ ಬಯಕೆ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಹೀಗೆ ಏನು ಮಾಡಬೇಕು ಎನ್ನುವುದಾಗಿ ತೋಚದೆ ಉಯ್ಯಾಲೆ ಆಡುತ್ತಿರುವಂತಹ ಸಂದರ್ಭ ನಿನ್ನ ಪ್ರವೇಶವಾಗಿದೆ. ಲೇಸಾಯಿತು ಮಗನೇ, ಲೇಸಾಯಿತು. ಲೇಸಾಯಿತು ಲಕ್ಷ್ಮಣ ಲೇಸಾಯಿತು ಲಕ್ಷ್ಮಣ ಮಗನಿಗೆ ತಾಯಿಯಾಗಿ ವಾತ್ಸಲ್ಯಪೂರಿತವಾಗಿ ಕೇಳ್ತಾ ಇದ್ದೇನೆ. ಮಗನೇ, ಬಂದವರಲ್ಲಿ ಯಾಕೆ ಬಂದೆ ಎನ್ನುವುದಾಗಿ ಕೇಳುವುದು ಸೌಜನ್ಯವಲ್ಲವಂತೆ. ಆದರೂ ಕೂಡ ಬಂದ ವಿಚಾರ ಏನು ಎನ್ನುವುದು ಅರ್ಥೈಸಬೇಕು ಅಂತಾದ್ರೆ ಬಂದವರಲ್ಲಿಯೇ ಪ್ರಶ್ನೆ ಮಾಡದೆ ಬೇರೆ ಉಪಾಯವಿಲ್ಲ. ದೇಸಾಯಿತು ನೀನು ಬಂದದ್ದು. ನೀನಾಗಿಯೇ ಬಂದೆಯೋ ಅಥವಾ ಎಲ್ಲಿಯಾದ್ರೂ ನನ್ನವರು ಇಲ್ಲಿಯವರೆಗಾಗಿ ಕಳುಹಿಕೊಟ್ರು ಹೇಳಬಹುದಾ? ಆದರೆ ಈ ಹೊತ್ತಿನಲ್ಲಿ ನಾನು ನಿನ್ನ ಮಗನಾಗಿ ಬರಲಿಲ್ಲ. ರಾಮನ ಆಜ್ಞೆಯನ್ನ ಹೊತ್ತು ಈ ಕಡೆಗಾಗಿ ಬಂದೆ. ತಂದೆಯ ಮಗನಾದ ಮೇಲೆ ತಾಯಿಗೂ ಮಗನೇ ಅಲ್ವೇ? ಅಮ್ಮ
ಅಮ್ಮ, ನಿನ್ನೆ ನೀವು ಚಂದ್ರಿಕಾ ವಿಹಾರದಲ್ಲಿ ವಸಂತ ಮಂಟಪದಲ್ಲಿ ಯಾವುದೋ ಒಂದು ಆಸೆಯನ್ನ ರಾಮನಲ್ಲಿ ಹೇಳಿದ್ರಂತೆ. ಎಲ್ಲಿಯೋ ಮರೆತಿದ್ದ ಅಂತ ಕಾಣ್ತದೆ. ಇವತ್ತು ಒಮ್ಮೆಲೆ ಎಚ್ಚರವಾಗಿ ಅದನ್ನ ನೆನಪು ಮಾಡಿಕೊಂಡು ನನ್ನನ್ನ ಕರೆದು ಹೇಳಿದಂತಹ ಮಾತು. ಹಾಗೆ ಒಂದೊಮ್ಮೆ ಮರೆತು ಹೋದದ್ದೇ ಹೌದು ಅಂತ ಅದನ್ನು ನೆನಪಿಸುವುದಕ್ಕೆ ನಾನಿದ್ದೇನೆ ಲಕ್ಷ್ಮಣ. ಈ ಕಾಲದಲ್ಲಿ ಅವನಿಗೆ ನೆನಪಾಗಿ ನನಗೆ ಆಜ್ಞೆಯನ್ನು ಎತ್ತಿದ್ದಾನೆ. ಸೀತೆಗೆ ವನಗರ್ಭವನ್ನು ನೋಡುವಂತಹ ಆಸೆ, ಅಲ್ಲಿರುವಂತಹ ಋಷಿಮುನಿಗಳನ್ನ ಸಂದರ್ಶಿಸಬೇಕು, ಧೂಮಗಳನ್ನ ಆಕ್ರಮಿಸಬೇಕು, ಕಂದಮೂಲ ಋಷಿ ಮೂಲಗಳನ್ನ ತಿನ್ನಬೇಕು ಎನ್ನುವಂತಹ ಬಯಕೆಯನ್ನ ನೀವು ಹೇಳಿದ್ರಂತಲ್ಲ. ಅದಕ್ಕಾಗಿ ನಿಮ್ಮನ್ನು ಅಲ್ಲಿಯವರೆಗಾಗಿ ಕರೆದುಕೊಂಡು ಹೋಗುವುದಕ್ಕೆ ನಾನು ಉತ್ಸಾಹವನ್ನು ತೋರಿಸಿದಂತಹ ಸಂದರ್ಭ ಇದು. ಅಲ್ಲದೆ ಎಂದರೆ ಅದೊಂದು ದಿನ ಕಾರಣದಲ್ಲಿ ಚಿನ್ನದ ಜಿಂಕೆಯನ್ನು ಗಂಡಾಕ್ಷಣದಲ್ಲಿ ತನ್ನಂಗ ದಿನ್ನಂಗ ದಿಕ್ಕಿಟ್ಟೋ ಹೀಗೆ ಜಿಂಕೆ ಕುಣಿದ ಹಾಗೆ ಕುಣಿತಾ ಇದ್ದವನು. ಪರಿಸ್ಥಿತಿ ಬದಲಾಗ್ತದೆ ಮಗನೇ. ಆದರೂ ಕೂಡ ನೀನು ಹೇಳಿದಂತಹ ಮಾತನ್ನ ಕೇಳಿದ ಕ್ಷಣದಲ್ಲಿ ಅಂದು ಆ ಚಿನ್ನದ ಜಿಂಕೆಯನ್ನ ಕಂಡ ಕ್ಷಣದಲ್ಲಿ ಆದಂತಹ ಒಂದು ಆನಂದ ಅನುಭೂತಿ ಇದೆಯಲ್ಲ ಮಗನೇ,
ಸೀತೆಯನ್ನ ಈಡೇರಿಸುವುದಕ್ಕೆ ಇಷ್ಟು ಬೇಗ ಒಪ್ಪಿದರೆ ಮಗನೇ? ಗೆಲ್ಲುವುದು ಬೇಗ ಒಪ್ಪುವುದು ಕಷ್ಟ. ಆದರೂ ಕೂಡ ವಿನೋದಕ್ಕಾಗಿ ಆದರೂ ಕೂಡ ಸ್ವಟೇನಾಗಬೇಡ ಮಗನೇ ಈ ವಿಚಾರದಲ್ಲಿ. ಆಜ್ಞೆಯನ್ನು ಮಾಡಿರುವುದು ಸತ್ಯವೇ. ಆದರೂ ಕೂಡ ಒಂದು ನನಗೆ ಸಂಶಯ, ನನ್ನವರು ಇಲ್ಲಿಯವರೆಗಾಗಿ ಬರದೆ ನಿನ್ನನ್ನು ಯಾಕೆ ಕಳುಹಿಸಿದರು ಎನ್ನುವುದಾಗಿ. ಬಹುಶಃ ಅವರಿಗೆ ಬರಬೇಕು ಅಂತ ಬಯಕೆ ಇದ್ದಿರಬೇಕು. ಆದ್ರೆ ರಾಮ ಅಂದ್ರೆ ಹಾಗೆ ಇರ್ಬೇಕಮ್ಮ. ಕರ್ತವ್ಯ ದೈವ ಮಾಡಿ ಕಿರೀಟ ಹೊದ್ದವ ತಲೆಗೆ ಕಿರುಕುಳ ತಪ್ಪಿದ್ದಲ್ಲ ಎಂದು ಯಾವುದೋ ಒಂದು ರಾಜಕೀಯದ ಗಹನವಾದಂತಹ ಭಾಗದಲ್ಲಿ ಅವನು ತೊಡಗಿಸಿಕೊಂಡಿದ್ದ. ಈ ಕಾರ್ಯಕ್ಕೆ ನನ್ನನ್ನು ನಿಯೋಜಿಸಿದ್ದಾನೆ. ಹಾಗಾದರೆ ರಾಜಾರಾಮ ಈ ಸೀತೆಯನ್ನ ಕಾಡಿಗೆ ಕಳುಹಿಸುವುದಂತೂ ಸತ್ಯ. ಆದರೆ